ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಪ್ಪ ಅಮ್ಮ ಊರಿಂದ ಬಂದಾಗ ಹಲಸಿನಕಾಯಿ ತೊಗೊಂಡು ಬಂದಿದ್ದರು. ಹಾಗೆಯೇ ಇದ್ರದ್ದು ಪಲ್ಯ ಮಾಡೋಣ ಅಂತ ಹೇಳಿ ನಾನು ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹಲಸಿನಕಾಯಿ ಪಲ್ಯ ಮಾಡೋದು ತುಂಬ ಈಸಿ, ಆದರೆ ಅದನ್ನು ಕಟ್ ಮಾಡೋದಂತೂ ತುಂಬ ಕಷ್ಟ. ಅದರದ್ದು ಮೇಣ ಎಲ್ಲ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಹಾಗೆಯೇ ಅದನ್ನು ಕಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ. ಆದರೆ ಪಲ್ಯದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮಗಂತೂ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿ ಜೊತೆ ಈ ಪಲ್ಯ ಇದ್ದರೆ ಅಂತೂ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಯಾವ ತಿಂಡಿಗೂ ಕಂಪೇರ್ ಮಾಡೋದಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನನಗೆ ಹಲಸಿನಕಾಯಿನ ಕಟ್ ಮಾಡುವಾಗ ಚಾಕುನಲ್ಲಿ ಕಟ್ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ನಾನು ಕುಡ್ಲುನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಕುಡ್ಲಿಗೆಲ್ಲ ಮೇಣ ಎಲ್ಲ ಫುಲ್ ಅಂಟ್ಕೊಂಡಿರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಸ್ವಲ್ಪ ಗ್ಯಾಸ್ ಫ್ಲೇಮ್ನಲ್ಲಿ ನಾವು ಸ್ವಲ್ಪ ಬಿಸಿ ಮಾಡಿ ಅದನ್ನು ಪೇಪರ್ನಲ್ಲಿ ಒರೆಸ್ಕೊಂಡ್ರೆ ಸಾಕು. ಅದು ಮೇಣ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಆಮೇಲೆ ನಾವು ಸ್ವಲ್ಪ ಸೋಪ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ನಾವು ಹಲಸಿನಕಾಯಿನ ಕಟ್ ಮಾಡಿ ನಾವು ಪಾತ್ರೆಗೆ ಹಾಕ್ಕೊಳ್ತೀವಲ್ಲ, ಆವಾಗ ಆ ಪಾತ್ರೆಗೆಲ್ಲ ನಾವು ಸ್ವಲ್ಪ ಒಂದೆರಡು ಹನಿಯಷ್ಟು ಎಣ್ಣೆನ ನಾವು ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಪಾತ್ರೆಗೆ. ಇಲ್ಲ ಅಂತಂದರೆ ಅದು ಮೇಣ ಎಲ್ಲ ಸ್ವಲ್ಪ ಇರುತ್ತಲ್ವ, ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದು ಬಿಡ್ಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಲಸಿನಕಾಯಿನ ಕಟ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಯಾವ ಕಾಳನ್ನ ಹಾಕ್ತೀವಿ ಅಂತ ಅಂದರೆ ಮೊಳಕೆ ಕಟ್ಟಿದ ಹುರುಳಿಕಾಳು ಇರುತ್ತಲ್ವ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಇಲ್ಲ ಅಂತ ಅಂದರೆ ನಾವು ಹುರುಳಿಕಾಳನ್ನೇ ಚೆನ್ನಾಗಿ ನೆನೆಸಿಟ್ಕೊಂಡು ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಹಲಸಿನಕಾಯಿನ ಕಟ್ ಮಾಡಿ ನಾನು ಈ ಥರ ಪಾತ್ರೆಗೆ ಹಾಕಿದ್ದೆ. ಇದಕ್ಕೂ ನಾನು ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದ್ದೆ, ಆದ್ರೂ ಅದ್ರದ್ದು ಮೇಣ ಎಲ್ಲ ಹಾಗೇ ಇತ್ತು. ಅದಕ್ಕೇ ಅದನ್ನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಪ್ ವಾಟ್ರಲ್ಲಿ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಹೋಗುತ್ತೆ. ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಹೊಟ್ಟೆ ಹಸ್ತಿರುತ್ತೆ. ಹಾಗಾಗಿ ಅವರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕಲ್ವ. ಹಾಗಾಗಿ ನಾನು ಅವಲಕ್ಕಿನ ಹಾಲಿನಲ್ಲಿ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕಿ ಕಾಯಿ ತುರಿನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಹಲಸಿನಕಾಯಿ ಚೆನ್ನಾಗಿ ಬೆಂದಿತ್ತು. ಒಂದು ವಿಷಲ್ ಹಾಕ್ಸಿದ್ದೆ. ಅದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಪಲ್ಯ ಮಾಡೋದಕ್ಕೆ ಮತ್ತು ಸಾಂಬಾರು ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಅದ್ರದ್ದು ಬಸ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ. ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕರಿಬೇವಿನ ಸೊಪ್ಪು ನಮ್ಮ ಮನೇಲಿ ಒಂದು ಪುಟಾಣಿ ಗಿಡ ಇತ್ತು, ಅದರಿಂದ ನಾನು ಕಿತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಹೇಳಿ. ಆದರೆ ಇದು ಬಿಟ್ಟಾಗೆಲ್ಲ ನಾನೇ ಕಿತ್ತು ಖಾಲಿ ಮಾಡಿರ್ತೀನಿ. ಅದನ್ನು ಬೆಳೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ನನಗೆ. ಹಲಸಿನ ಬಟ್ಕಿನ ಪಲ್ಯಕ್ಕೆ ನಾವು ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಸಣ್ಣಕ್ಕೆ ಜಜ್ಜಿ ಅದನ್ನು ಹಾಕೋದು ಒಗ್ಗರಣೆಗೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಹಾಗೆಯೇ ನಾನು ಬಸ್ ಸಾಂಬಾರು ಮಾಡೋದಕ್ಕೂ ಅಷ್ಟೇ, ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಲಸಿನಕಾಯಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಅದನ್ನು ರುಬ್ಕೊಂಡ್ರೆ ಆಯಿತು. ಹಲಸಿನ ಬಟ್ಕಿಂದು ಬಸ್ ಸಾಂಬಾರ್ದು ಖಾರ ರೆಡಿ ಆಗುತ್ತೆ. ಹಾಗೆಯೇ ಬಸ್ ಸಾಂಬಾರು ಮಾಡೋದು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಅದೇನು ನೀರಿರುತ್ತೆ ಅದನ್ನು ಹಾಕಿ ನಾವೇನು ಖಾರ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಆಯಿತು. ರುಚಿಗೆ ತಕ್ಕ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ.
ಇವಾಗ ನಾನು ಪಲ್ಯ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಹಾಕಿ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ಹಾಕಿ, ಹಾಗೆಯೇ ಅದ್ರ ಜೊತೆಗೇ ನಾವು ಬೇಯಿಸಿರೋ ಹಲಸಿನಕಾಯಿನ ಹಾಕಿ ಒಂದು ಭಾಗದಷ್ಟು ನಾನು ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಅಷ್ಟೇ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ನಾವು ಹಾಕೋಬೇಕು. ಹಾಗೆಯೇ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುವ ಹಲಸಿನಕಾಯಿ ಪಲ್ಯ ರೆಡಿ ಆಗುತ್ತೆ. ಈಗ ಇದಕ್ಕೆ ರೊಟ್ಟಿ ಒಂದು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಆದರೆ ನಾನು ಇವಾಗ ರೊಟ್ಟಿ ಮಾಡ್ತಾಯಿಲ್ಲ, ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಒಂದು ಹಲ್ಲು ಫುಲ್ ಅಲ್ಲಾಡ್ತಾ ಇತ್ತು, ಆದರೂ ಮುರ್ಸ್ಕೊಳ್ತಾನೆ ಇರಲಿಲ್ಲ ಅವಳು. ಮುರಿತೀನಿ ಬಾ, ಇಲ್ಲ ಅಂದರೆ ಊಟ ಮಾಡುವಾಗ ಹೊಟ್ಟೆ ಒಳಗೆ ಹೋಗುತ್ತೆ, ಬೇಡ ಅಂತಂದ್ರೂ ಕೇಳ್ತಾ ಇರಲಿಲ್ಲ. ಇಲ್ಲ ನಾನೇ ಮುರ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. 1 ತಿಂಗಳು ಮೇಲೆ ಆಯ್ತದು, ಅಷ್ಟು ಫುಲ್ ಅಲ್ಲಾಡೋಕ್ಕಿಡ್ದು. ಆದ್ರೂ ಕೇಳ್ತಾ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರೋ ಥರ ಇದೆ, ಆದ್ರೂ ಅವಳು ಮುರಿಸ್ಕೊಳ್ತಾನೆ ಇರಲಿಲ್ಲ. ಯಾರ ಹತ್ರನೂ ಅಲ್ಲಿ ಕೈ ಇಡ್ಸ್ಕೊಳ್ತಾ ಇರಲಿಲ್ಲ, ಅಷ್ಟು ಲೂಸ್ ಇದ್ರೂ ಈಸಿಯಾಗಿ ಮುರಿಬೋದು ಅಂತ ಹೇಳಿದ್ರು. ನಾನೇ ಮುರ್ಕೊಳ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಅಂತೂ ಇಂತೂ ನನ್ನ ಮಗಳು ಹಲ್ಲು ಮುರ್ಕೊಂಡ್ಲು. ಇವತ್ತು ಬಿಡಲೇಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ, ಹೇಗಾದರೂ ಮಾಡಿ ಮುರಿಲೇಬೇಕು ಅಂತ. ಇವ್ರು ಬಿಡೋದಿಲ್ಲ ಅಂತ ಅವಳಿಗೂ ಗೊತ್ತಾಯಿತು ಅನಿಸುತ್ತೆ. ನಾನೇ ಮುರ್ಕೊಳ್ತೀನಿ ಅಂತ ರೂಮ್ ಡೋರ್ನೆಲ್ಲ ಹಾಕ್ಕೊಂಡು ಅವಳೇ ಮುರ್ಕೊಂಡ್ಲು. ಹಾಗೆಯೇ ನಾನು ಈ ರಂಗೋಲಿನ ಶಾರ್ಟ್ಸಿಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಬಿಡಿಸಿದ್ದೆ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.